ರತ್ನ, ಪರ್ಮನೆಂಟ್ ಆಗಲಿ. ಇನ್ನೂ ಎಷ್ಟು ದಿವಸ ಆಗುತ್ತೋ ನಿಮ್ಮ ಕೆಲಸ ಪರ್ಮನೆಂಟ್ ಆಗೋದಕ್ಕೆ? ಅಕ್ಕ, ಇನ್ನೂ 3 ತಿಂಗಳು ಅಂತ ಸುಮ್ಮನೆ ತಳ್ತಿದ್ದಾರೆ. ಈ ಸರಿ ಹಾಗೇ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡ್ತೀನಿ. ರೀ, ಅಲ್ಲ ರೀ, ನೀವು ದಿನಾಗ್ಲೂ ಏನಕ್ಕೆ ನೈಟ್ ಡ್ಯೂಟಿನೇ ಮಾಡಬೇಕು? ಹಗಲೊತ್ತು ಮಾಡ್ಬೋದಲ್ವಾ? ಇಲ್ಲ ಕಣೆ, ಹಗಲಿಗಿಂತ ರಾತ್ರಿ ಹೊತ್ತು ಸ್ವಲ್ಪ ಹೊತ್ತು ಡ್ಯೂಟಿ ಮಾಡಿದ್ರೆ ಸಾಕು, ಡಬ್ಬಲ್ ಸಂಪಾದನೆ ಮಾಡ್ಬೋದು. ಅದಕ್ಕೆ ಹೋಗ್ತಾ ಇದ್ದೀನಿ. ರಾತ್ರಿ ಟ್ರೈನ್ಗೆ ಪ್ಯಾಸೆಂಜರ್ಸ್ ಬರ್ತಾರಲ್ಲ, ಆಗಲೇ ಬಿಸ್ನೆಸ್ ಜಾಸ್ತಿ ಆಗೋದು. ಬೆಳಗ್ಗೆ 5:15 ಬಂದ್ಬಿಡ್ತೀನಲ್ಲ. ಆದರೆ ರಾತ್ರಿ ನಾನು ಮಗು ಇಬ್ಬರೇ ಇರ್ತೀವಲ್ವಾ, ಬೇಜಾರಾಗುತ್ತೆ. ಯಾಕೆ ಬೇಜಾರು? ಶಂಕರ ಮನೇಲಿ ಇರ್ತಾನಲ್ಲ. ಅವನಿವತ್ತು ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿದ್ದಾನಂತೆ. ಅದು ಅಲ್ಲದೆ ರಾತ್ರಿ ಎಲ್ಲ ನೀವು ನಿದ್ದೆಗೆಟ್ಟು ದುಡಿತಾ ಇರ್ತೀರಾ. ನಮ್ಗಿಲ್ಲಿ ಸುಖವಾಗಿ ಹೇಗೆ ನಿದ್ದೆ ಬರುತ್ತೆ ಹೇಳಿ? ಹೆಚ್ಚಿಗೆ ಯೋಚನೆ ಮಾಡಬೇಡ ಕಣೆ, ನಾನು ಆಮೇಲೆ ಬಂದು ಮಲಗ್ತೀನಲ್ಲ, ಏನು ತೊಂದರೆ ಆಗಲ್ಲ ಬಿಡು. ಸರಿ, ಬೇಗ ಬಂದ್ಬಿಡಿ, ಲೇಟ್ ಮಾಡಬೇಡಿ. ಚಿನ್ನ ಎಲ್ಲಿ? ಇಲ್ಲೇ ಒಳಗೆ ಆಟ ಆಡ್ತಿದ್ದಾನೆ, ಕರ್ಕೊಂಬ. ಚಿನ್ನು ಬಂಗಾರ, ಹುಷಾರು. ನೋಡು. ಸರಿ, ಬಾಯ್. ಬಾಯ್. ಓಕೆ, ಬಾಯ್ ಮಾಡು. ಸರಿ, ಬಾಯ್ ಮಾಡು. ಟಾಟಾ, ಬಾಯ್. ಆಟೋ ರಮೇಶಂದು ಸುಂದರವಾದ ಸಂಸಾರ. ಅದೇ ಕುತೂಹಲ. ಏನಪ್ಪ, ರೈಲ್ವೆ ಸ್ಟೇಷನ್ಗೆ ಅಷ್ಟೊಂದಾಗುತ್ತಾ? ಅಯ್ಯೋ, ಹೆಚ್ಚು ಕಡಿಮೆ ಕೊಡಿ ಮೇಡಮ್, ಏನೋ ಜೀವನ ನಡಿಬೇಕು. ಆದರೆ ನಾವು ಧರ್ಮಕರ್ಮ ನೋಡ್ತೀವಿ. ಯಾರಾದರೂ ಅರ್ಜೆಂಟಿಗೆ ಆಸ್ಪತ್ರೆಗೆ ಹೋಗ್ಬೇಕು ಅಂದರೆ ಫ್ರೀ, ಗರ್ಭಿಣಿ ಹೆಂಗಸರಿಗೆ ಫ್ರೀ, ಆಗಸ್ಟ್ 15ಕ್ಕೂ ಫ್ರೀ. ಅವ್ರು ಎಲ್ಲಿಗೆ ಹೋದರೂ ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ. ಈಗ ಹೇಳಿ, ನಾನೇನು ಜಾಸ್ತಿ ಕೇಳಿದೆ? ಸರಿ ನಡಿಯಪ್ಪ, ಆಮೇಲೆ ಮೀಟ್ರ್ ಮೇಲೆ 10-20 ಅನ್ಬಾರ್ದು. ಇಲ್ಲ ಮೇಡಮ್, ಅಷ್ಟೆಲ್ಲ ಕೇಳಲ್ಲ. ಬನ್ನಿ ಕೂತ್ಕೊಳ್ಳಿ, ಅನುಮಾನ ಪಡಬೇಡಿ, ಬನ್ನಿ. ಅಯ್ಯೋ, ನಾನು ಊರಿಗೆ ಹೊಸಬ್ಳು, ಯಾರನ್ನ ಯಾಮರ್ಸ್ಬಿಡ್ತಾರೆ ಅಂತ ಹಂಗೆ ಕೇಳಿದೆ. ಅಯ್ಯೋ, ನಾನು ಹಂಗಲ್ಲಮ್ಮ. ಹಂಗೇನಾದರೂ ಇದ್ದಿದ್ರೆ ನಾನು ಯಾಕೆ ಹಿಂಗಿರ್ಬೇಕಾಗಿತ್ತು? ಕುಮಾರ್, ಇನ್ನೊಂದು 1/2 ಅವರ್ ಅಂತ ಬೇಕಾಗ್ತೀನಿ. ಓಕೆನಾ? ಸರಿ,
ಬಾವಾ ಡ್ಯೂಟಿ ಹೊಟ್ಟಿಯಾ? ಹಾ ಬಾವಾ ಟೈಮ್ ಆಯ್ತು. ಖರ್ಚಿಗೆ ದುಡ್ಡಿದ್ಯಾ? ಹಾ ಬಾವಾ ದುಡ್ಡಿದೆ. ಇರ್ಲಿ ಇಟ್ಕೊ. ಇಲ್ಲ ಪರವಾಗಿಲ್ಲ ಬಾವಾ. ಇರ್ಲಿ ಇಟ್ಕೊಳ್ಳೋ. ಇವಾಗ ಬಂದ್ರಾ? ಹ್ಮ್. ಶಂಕರ ಟಿಫನ್ ಬಾಕ್ಸ್ ತಗೊಳ್ಳೋ. ಹಾ ಅಕ್ಕ ಬಾವಾ ಬಾಯ್. ಬಾಯ್. ರೀ ಕಾಫಿ ಕೊಡ್ಲಾ? ಬೇಡ ಬೇಡ, ತಿಂಡಿ ಆದ್ಮೇಲೆ ಕಾಫಿ ಕುಡಿತೀನಿ. ರತ್ನ, ಹ್ಞೂ ಚಿನ್ನು ಏನು ಇನ್ನೂ ಮಲಗೆ ಇದ್ದಾನೆ? ಹ್ಞೂ ರಾತ್ರಿ ಅವ್ನು ಮಲಗಿದ್ ಲೇಟ್, ಇನ್ನೇನು ಎದ್ದೇಳ್ತಾನೆ. ಅಷ್ಟೊತ್ತಿಗೆ ನೀವು ಮಲ್ಕೊತೀರಾ. ನಿಮ್ಮ ಮಗು ಜೊತೆ ನೀವು ಆಟ ಆಡೋದಿನ್ ಯಾವಾಗ? ಸರಿ, ಫ್ರೆಶ್ ಅಪ್ ಆಗಿ ಬನ್ನಿ, ತಿಂಡಿ ಕೊಡ್ತೀನಿ. ನನಗೆ ತಿಂಡಿ ಬೇಡ, ಮತ್ತೆ ನೀನು ಬೇಕು. ಹೇಳಿದ ಅರ್ಥ ಆಯ್ತಾ? ನನಗೆ ನೀನು ಬೇಕು ಅಂದೆ. ಹೇಳ ಮಾದೇಶ. ರಮೇಶ, ಸ್ವಲ್ಪ ಮನೆ ಹತ್ರ ಬಂದೋಗೋ. ಯಾಕೋ? ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣ, ಬಂದೋಗೋ. ಏನಾಯ್ತು ಹೇಳೋ? ಓ, ಹೆಂಡ್ತಿ ಅವಳಿ ಕಣ, ತುಂಬಾ ಕಿರಿಕ್ ಮಾಡ್ತಾವಳೆ. ನನಗಂತೂ ತಲೆ ಕೆಟ್ಟೋಗಿದೆ. ಸ್ವಲ್ಪ ಬಂದೋಗೋ. ನಾನು ಲೈನ್ ಮೇಲೆ ಇದ್ದೀನಿ ಕಣೋ. ಇರ್ಲಿ, ಒಂದು 10 ನಿಮಿಷ ಬಂದೋಗೋ. ಬರ್ತೀಯಲ್ಲ? ಸರಿ, ಬರ್ತೀನಿ. ದಿನ ಹೀಗೆ ಮನೆಗೆ ಕುಡ್ಕೊಂಡ್ ಬರ್ತಾ ಇದ್ರೆ ಸಂಸಾರ ಹೇಗೆ ಮಾಡ್ಲಿ? ಮನೇಲಿ ಒಂದ್ ಸಾಮಾನ್ ಇದ್ರೆ ಒಂದಿಲ್ಲ, ಹೀಗೆ ಆಗ್ತೀನಿ. ನಮ್ಮ ಅಪ್ಪ ಮನೆಗೆ ಹೊಟ್ಟೋಗ್ತೀನಿ ಅಷ್ಟೇ. ಎಷ್ಟು ಸಲ ಹೇಳೋದು ನಿನ್ಗೆ? ದಿನ ನಾನು ಸ್ವಲ್ಪ ತಗೊಳ್ಳೇಬೇಕು, ಇಲ್ಲ ಅಂದ್ರೆ ನನ್ನ ಕೈಲಿ ಇರಕ್ಕಾಗಲ್ಲ. ಸ್ವಲ್ಪ ಅರ್ಥ ಮಾಡ್ಕೋ. ಏನ್ ಅರ್ಥ ಮಾಡ್ಕೊಳ್ಳಿ? ಈಗ ಮಾದೇಶ! ಅರ್ಥ ಮಾಡ್ಕೋ. ಮಾದೇಶ, ಏನೋ ಪ್ರಾಬ್ಲಮ್ ನಿಮ್ದು? ನೋಡ ರಮೇಶ, ದಿನ ಜಗಳ ಮಾಡ್ತಿರ್ತಾಳ, ನೀನಾದ್ರೂ ಸ್ವಲ್ಪ ಹೇಳೋ. ಯಾಕಮ್ಮ ಯಶೋದಮ್ಮ, ಏನಾಯ್ತು? ಇವನ್ ಸವಸ ಸಾಕಾಗೋಗಿದೆ ನನಗೆ. ದಿನ ಕುಡಿದ್ ಬರ್ತಾನೆ. ನೀವೆಲ್ಲ ಸಂಸಾರ ಮಾಡ್ತಿರಲ್ಲ, ಹಿಂಗೆ ಮಾಡ್ತೀರಾ? ಮನೆಗೆ ಬಂದು ಡಬ್ಬ ನೋಡಿ ಒಂದು ಪದಾರ್ಥನೂ ಇಲ್ಲ. ನಾನು ಹೇಗೆ ಅಡುಗೆ ಮಾಡ್ಲಿ? ಲವ್ ಮಾದೇಶ, ಮನೆ ಖರ್ಚಿಗೆ ದುಡ್ಡು ಕೊಡಲ್ವೇನೋ? ಕೊಡ್ತಿದ್ದೀನಿ ಕಣ, ಕೆಲವು ಟೈಮ್ ಬಿಸ್ನೆಸ್ ಆಗಲ್ಲ. ಹಾಗಂತ ಇವನ್ ಕುಡಿಯೋದ್ ಬಿಟ್ಟಿದ್ದಾನ ಕೇಳಿ? ಆಯ್ತು. ಲವ್ ಮಾದೇಶ, ನೋಡು, ಮೊದಲು ಮನೆಗೆ ದಿನಕ್ಕಿಷ್ಟು ಅಂತ ಖರ್ಚಿಗೆ ಕೊಟ್ಬಿಡ್ಬೇಕು. ಅವ್ರು ಉಪವಾಸ ಇರೋಕ್ಕಾಗುತ್ತೇನೋ? ಮೊದಲು ಮನೆ, ಮಿಕ್ಕಿದ್ದೆಲ್ಲ ಆಮೇಲೆ. ಅರ್ಥ ಮಾಡ್ಕೊ. ಸರಿಯಾಗಿ ಹೇಳಿ ಇವನ್ಗೆ. ಸರಿ ಆಯ್ತಪ್ಪ, ಇವಳು ನನಗೆ ಕಿರಿಕ್ ಮಾಡಬಾರ್ದು ಅಷ್ಟೇ. ಇವಳೇನಾರು ಕಿರಿಕ್ ಮಾಡಿದ್ರೆ ನಾನು ಎಣ್ಣೆ ಹಾಕೋನೆ. ಯಶೋದಮ್ಮ, 2 ಕಪ್ ಕಾಫಿ ಬಿಸಿ ಬಿಸಿಯಾಗಿ ಮಾಡಿಕೊಡು. ನಾನು ಮಾದೇಶ ಜೊತೆಲಿ ಕುಡಿತೀವಿ. ಬಾರ ಮಾದೇಶ. ಹೌದಾ? ಸರಿ, ನೀನು ಡ್ಯೂಟಿಗೆ ಹೋಗು, ನಿಂಗೆ ಲೇಟ್ ಆಗುತ್ತೆ. ನಾನು ಆಮೇಲೆ ಫೋನ್ ಮಾಡಿ ಟ್ರೈ ಮಾಡ್ತೀನಿ. ಸರಿ ಅಕ್ಕ, ಬರ್ತೀನಿ. ಸರಿ.
ಬಾವಾ ಏನ್ ಬಾವಾ ಏನಾಯ್ತು? ಏನಿಲ್ಲ ಕಣೋ, ಸಣ್ಣ ಆಕ್ಸಿಡೆಂಟ್. ಅಕ್ಕ ನಾನು ಇಬ್ರು ಫೋನ್ ಮಾಡ್ತಾನೆ ಇದ್ದೀವಿ, ನೀವು ಫೋನ್ ತಗೋತಾನೆ ಇಲ್ಲ. ನಾನು ಕ್ಲಿನಿಕ್ ಒಳಗಡೆ ಇದ್ನಲ್ಲ, ಅದಕ್ಕೆ ಫೋನ್ ತಗೊಳಕ್ಕಾಗಿಲ್ಲ. ಈಗ ಹೇಗೂ ಮನೆಗೆ ಹೋಗ್ತೀನಲ್ಲ ಬಿಡು. ಅಲ್ಲ ನಿಮ್ ಕೈಲಿ ಓಡ್ಸಕ್ಕಾಗುತ್ತಾ? ನಾನು ಓಡಿಸ್ತೀನಿ ಬನ್ನಿ. ಬೇಡ, ಪರವಾಗಿಲ್ಲ ಕಣೋ, ನಿನ್ ಡ್ಯೂಟಿಗೆ ತೊಂದರೆ ಆಗುತ್ತೆ. ಈಗ ಹೇಗೂ ಮನೆಗೆ ಹೋಗ್ತೀನಲ್ಲ ಬಿಡು. ಇಲ್ಲ ಬಾವಾ, ನಿಮ್ಮನ್ನ ಮನೆಗೆ ಬಿಟ್ಟೆ ನಾನು ಡ್ಯೂಟಿಗೆ ಹೋಗ್ತೀನಿ, ಬನ್ನಿ. ಪರವಾಗಿಲ್ಲ. ಯಾಕ್ರಿ ಏನಾಯ್ತು? ಏನು ಮಾಡ್ಕೊಂಡ್ರಿ? ಏನಿಲ್ಲ ಕಣೆ, ಸಣ್ಣ ಆಕ್ಸಿಡೆಂಟ್ ಅಷ್ಟೇನೆ, ಮೂಗೇಟ್ ಬಿದ್ದಿದೆ. ಬ್ಯಾಂಡೇಜ್ ಬೇರೆ ಹಾಕಿದೆ, ನೀವು ಸುಳ್ಳು ಹೇಳ್ತಿದ್ದೀರಾ. ಏನಿಲ್ಲ ಕಣೆ, ಜಾಸ್ತಿ ಏನಾಗಿಲ್ಲ. ಮೆಡಿಸಿನ್ ತೊಗೊಂಡಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ಆಕ್ಸಿಡೆಂಟಾ? ಎಲ್ಲಾಯ್ತು? ಎಲ್ಲೋ ಆಯ್ತು ಬಿಡು, ಯಾಕೆ ತಲೆ ಕೆಡ್ಸ್ಕೊತೀಯಾ? ಬೇರೆ ಏನೂ ತೊಂದರೆ ಆಗಿಲ್ಲ ತಾನೆ? ಏನೂ ಆಗಿಲ್ಲ ಕಣೆ, ನೀನು ತಲೆ ಕೆಡ್ಸ್ಕೋಬೇಡ. ನೋಡು, ನನಗೆ ನಿದ್ದೆ ಬರ್ತಿದೆ, ಮಲಗ್ತೀನಿ. ಸರಿ, ನೀವು ರೆಸ್ಟ್ ತಗೊಳ್ಳಿ. ಹಾಂ. ಮತ್ತೆ ನೀವು ಸಂಜೆ ಕೆಲ್ಸಕ್ಕೆ ಹೋಗೋದೇನು ಬೇಡ. ನೋಡೋಣ ಬಿಡು. ಅಕ್ಕ ನಾನು ಇಲ್ಲೇ ಇದ್ಬಿಡ್ಲಾ? ನೀನು ಕೆಲ್ಸಕ್ಕೆ ಹೋಗೋ, ನೀ ಯಾಕೆ ಇಲ್ಲಿರ್ತೀಯಾ? ಸುಮ್ಮನೆ ರಜೆಗೆ ನೀನು ಕಾಲ್ ಮಾಡ್ಕೊತೀಯಾ? ಮತ್ತೆ ರಜೆಗಳು ಬೇಕಾಗುತ್ತೆ, ನೀನು ಹೋಗು, ನಾನು ನೋಡ್ಕೊತೀನಿ. ಸರಿ ಅಕ್ಕ, ಬರ್ತೀನಿ. 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 ಸರಿ. ಹಾಂ, ಬರ್ತೀನಿ. ಕೊಲೆ ಆಗಿದೆ ಕಣ, ಕೊಲೆ ಆಗಿದೆ. ಪೊಲೀಸಿಗೆ ಫೋನ್ ಮಾಡಾಗಿದೆ ಕಣ. ರಮೇಶ ಒಬ್ಬ ಒಳ್ಳೆ ವ್ಯಕ್ತಿಯಾಗಿದ್ದ. ತನ್ನ ಮನೆ, ತನ್ನ ಹೆಂಡತಿ, ತನ್ನ ಮಗು ಅಂತ ತುಂಬ ಸಂತೋಷವಾಗಿದ್ದ. ರಾತ್ರಿ ಇಡೀ ಆಟೋ ಓಡಿಸಿ ತನ್ನ ಸಂಸಾರವನ್ನು ನಡೆಸ್ತಾ ಇದ್ದ. ಅವನಿಗೆ ಶತ್ರುಗಳಾಗಲಿ ವಿರೋಧಿಗಳಾಗಲಿ ಖಂಡಿತ ಯಾರೂ ಇರಲಿಲ್ಲ. ಆದರೆ ಏಕಾಏಕಿ ಒಂದು ದಿನ ರಮೇಶ ಕೊಲೆಯಾಗಿದ್ದ. ಯಾಕೆ ಕೊಲೆಯಾದ, ಹೇಗೆ ಕೊಲೆಯಾದ ಅನ್ನೋದೇ ನಿಗೂಢ. ರತ್ನನಿಗೆ ಇದು ದೊಡ್ಡ ಶಾಕ್. ಆದರೆ ಪೊಲೀಸ್ನವರಿಗೆ
ಸವಾಲಿನ ವಿಷಯ ಆಯಿತು. ಅವರು ರಮೇಶನ ಕೊಲೆ ಪ್ರಕರಣನ ಭೇದಿಸೋದಕ್ಕೆ ಶುರು ಮಾಡಿದರು. ಹಾಗೆ ಭೇದಿಸಿದಾಗ ಒಂದೊಂದೇ ವಿಷಯಗಳು ಹೊರಗಡೆ ಬರೋದಕ್ಕೆ ಶುರುವಾಯಿತು. ಹೇಳಮ್ಮ, ಯಾರ ಮೇಲಾದರೂ ಅನುಮಾನ ಇದೆಯಾ? ಇಲ್ಲ ಸರ್, ನನಗೆ ಯಾರ ಮೇಲೂ ಅನುಮಾನ ಇಲ್ಲ. ಈ ಕೊಲೆ ಹೇಗಾಯಿತು ಅಂತ ಗೊತ್ತಿಲ್ಲ, ಯಾರು ಮಾಡಿದ್ರು ಅಂತಲೂ ಗೊತ್ತಿಲ್ಲ. ಮುಂದೆ ನನಗೇನು ಮಾಡಬೇಕು ಅಂತಲೂ ಗೊತ್ತಿಲ್ಲ. ನಿಮ್ಮ ಗಂಡನ ಮೇಲೆ ಯಾರಿಗಾದ್ರೂ ದ್ವೇಷ ಇತ್ತಾ? ಇಲ್ಲ ಸರ್, ನನ್ನ ಗಂಡ ತುಂಬ ಒಳ್ಳೆಯವರು. ಅವ್ರಿಗೆ ಯಾರೂ ಶತ್ರುಗಳಿರಲಿಲ್ಲ, ಎಲ್ಲ ಒಳ್ಳೆಯವರೇ ಇದ್ದರು. ಎಲ್ಲರ ಜೊತೆ ಚೆನ್ನಾಗೇ ಇರ್ತಿದ್ರು. ಇತ್ತೀಚೆಗೆ ಏನಾದರೂ ಗಲಾಟೆ ನಡೀತು ಅಂತ ನಿಮ್ಮ ಜೊತೆ ಹೇಳ್ಕೊಂಡಿದ್ರಾ? ಇಲ್ಲ ಸರ್, ಯಾರ ಹತ್ರನೂ ಗಲಾಟೆ ಆಗಿರಲಿಲ್ಲ. ಪ್ರತಿ ದಿವಸ ರಾತ್ರಿ ಆಟೋ ತೊಗೊಂಡು ಹೋದರೆ ಬೆಳಗ್ಗೆನೇ ಬರ್ತಿದ್ದಿದ್ದು. ಆದರೆ ಅವತ್ತೊಂದು ದಿನ ಸಣ್ಣ ಆಕ್ಸಿಡೆಂಟ್ ಆಗಿ ಗಾಯ ಆಗಿತ್ತು. ಅದಾದಮೇಲೆ 2 ದಿವಸ ಮನೇಲಿ ರೆಸ್ಟ್ ತಗೊಂಡ್ರು ಸರ್. ಮತ್ತೆ 3ನೇ ದಿನ ಡ್ಯೂಟಿಗೆ ಹೋದರು. ಅವತ್ತು ಹೋಗದೆ ಇದ್ದಿದ್ರೆ ಈ ಅನಾಹುತನೇ ಆಗ್ತಿರ್ಲಿಲ್ಲ ಸರ್. ಸಮಾಧಾನ ಮಾಡ್ಕೊಳ್ಳಿ, ಆಗ ಹೋಗಿದೆ. ಕೊಲೆ ಮಾಡಿದವರು ಯಾರು ಅನ್ನೋದನ್ನ ನಾವು ಪತ್ತೆ ಹಚ್ತೀವಿ. ನೀವವರ ಬಾಮೈದ ಅಲ್ವಾ? ಹೌದು ಸರ್, ನಾನು ಇದೇ ಮನೇಲೇ ಇರೋದು. ಶಂಕರ್, ಕೊಲೆ ಯಾರು ಮಾಡಿರ್ಬೋದು? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಗೊತ್ತಿಲ್ಲ ಸರ್. ನಮ್ಮ ಭಾವ ನೈಟ್ ಡ್ಯೂಟಿ ಅಂತ ಹೋದ್ರೆ ಬೆಳಗ್ಗೆನೆ ಬರ್ತಾ ಇದ್ದಿದ್ದು. ನಂಗೇನು ಗೊತ್ತಾಗ್ತಿಲ್ಲ ಸರ್. ರಮೇಶನ ಮೇಲೆ ಯಾರಿಗಾದ್ರೂ ದ್ವೇಷ ಇತ್ತಾ? ಯಾರು ಕೊಲೆ ಮಾಡಿರ್ಬೋದು ಅವನ್ನ? ಇಲ್ಲ ಸರ್, ಯಾರೂ ಇಲ್ಲ. ಅವನು ತುಂಬ ಒಳ್ಳೆಯವನು ಸರ್. ಕೊಲೆಯಾಗೋ ವ್ಯಕ್ತಿ ಅವನಲ್ಲ ಸರ್. ಎಲ್ಲಾದ್ರೂ ಗಲಾಟೆ ಮಾಡ್ಕೊಂಡಿದ್ನಾ? ಇಲ್ಲ ಸರ್, ಹಂಗೆಲ್ಲ ಹೋಗ್ತಾ ಇದ್ದ ಮನುಷ್ಯ ಅವನಲ್ಲ ಸರ್. ಅವನ ಬಗ್ಗೆ ಇನ್ನೇನಾದ್ರೂ ವಿಷಯ ಗೊತ್ತಾ ನಿಮಗೆ? ಸರ್, ಅವನಾಯಿತು, ಅವ್ನ ಡ್ಯೂಟಿ ಆಯಿತು ಸರ್. ಅದು ಬಿಟ್ಟು ಇನ್ನೆಲ್ಲಿಗೂ ಹೋಗ್ತಾ ಇರಲಿಲ್ಲ ಸರ್ ಅವನು. ಮನೆ ಕಡೆ ಏನಾದರೂ ತೊಂದರೆ ಇತ್ತಾ ಅವನಿಗೆ? ಇಲ್ಲ ಸರ್, ಒಳ್ಳೆ ಹೆಂಡತಿ, ಮುದ್ದಾದ ಮಗು ಇತ್ತು ಸರ್. ಅವ್ನ ಬಾಮೈದ ಕೂಡ ಅವನ ಜೊತೆಲೇ ಇದ್ದ ಸರ್. ತಾನೇ ಅವ್ರ ಬಾಮೈದಂಗೂ ಅವನಿಗೂ ಸಣ್ಣ ಗಲಾಟೆ ಆಗಿತ್ತು ಸರ್. ಅದು ನಾನೇ ಬಿಡಿಸಿದ್ದೆ ಸರ್. ಹೇಳೋ, ನಿಮ್ಮ ಭಾವನ ಕೊಲೆ ಹೇಗಾಯ್ತು? ಬಾಯ್ ಬಿಡು, ಸಾಹೇಬರು ಕೇಳ್ತಾ ಇರೋದು ಗೊತ್ತಾಗ್ತಿಲ್ವೇ ನನಗೆ? ಸರ್ ಗೊತ್ತಿಲ್ಲ ಸರ್. ಪ್ರತಿದಿನ ಬೆಳಗ್ಗೆ ಬರ್ತಿದ್ದಿದ್ದು ಬಾವ ಅವತ್ತು ಬರಲಿಲ್ಲ. ಕೆಲ್ಸಕ್ಕೆ ಹೋಗ್ತಿದ್ದಿದ್ದ ದಾರಿಲೇ ನಮ್ಮ ಬಾವ ಆಟೋದಲ್ಲಿ ಕೊಲೆಯಾಗಿ ಬಿದ್ದಿದ್ರು, ಅಷ್ಟೇ ಗೊತ್ತು ಸರ್. ನಿಮ್ಮ ಭಾವನ್ನ ನೀನೇ ಯಾಕೆ ಕೊಲೆ ಮಾಡಿರಬಾರ್ದು? ನಮ್ಮ ಬಾವನ್ನ ನಾನೇ ಕೊಲೆ ಮಾಡಲಿ ಸರ್. ಅವರು ನನ್ನನ್ನು ತಮ್ಮನೇಲೆ ತಂದಿಟ್ಕೊಂಡಿದ್ರು, ನನಗೆ ಆಶ್ರಯ ಕೊಟ್ಟಿದ್ರು. ನಾವೆಲ್ಲ ಚೆನ್ನಾಗೇ ಇದ್ವಿ. ಬೇಕಿದ್ರೆ ನಮ್ಮ ಅಕ್ಕನ ಕೇಳಿ ನೋಡಿ ಸರ್. ನಮ್ಮ ಬಾವನ್ನ ಕೊಲೆ ಮಾಡೋದು ಅಂದರೆ ನಾನು ಊಹೆ ಮಾಡೋದಕ್ಕೂ ಆಗೋದಿಲ್ಲ ಸರ್. ಇತ್ತೀಚೆಗೆ ನಿಮ್ಮ ಭಾವನ್ಗೂ ನಿಮ್ಗೂ ಜಗಳ ಆಯ್ತಂತಲ್ಲ, ಯಾಕೆ ಸರ್? ಅದು ಯಾವ ಕಾರಣಕ್ಕೆ ಜಗಳ ಮಾಡ್ಕೊಂಡ್ರಿ? ಅಲ್ಲಿದ್ದ ಆಟೋ ಡ್ರೈವರೇ ನಿಮ್ಮ ಜಗಳನ್ನ ಬಿಡಿಸಿದ್ನಂತಲ್ಲ, ಏನ್ ವಿಷಯ? ಸರ್ ಅದು ಬಾಬಾ, ನೀವು ಮಾಡ್ತೀರಾ ಸರಿ ಇಲ್ಲ. ನಮ್ಮ ಅಕ್ಕಂಗೆ ಮೋಸ ಮಾಡ್ತಿದ್ದೀರಾ. ಇದು ತುಂಬ ಅನ್ಯಾಯ. ಲೇ ಶಂಕರ, ಸುಮ್ಮನೆ ತಲೆ ಕೆಡ್ಸ್ಕೊತಾ ಇದೆಯಾ? ಹೋಗೋ, ನಿನ್ಗೆ ಯಾಕೋ ನನ್ನ ಪರ್ಸನಲ್ ವಿಷಯ. ನಮ್ಮ ಅಕ್ಕನ ಲೈಫ್ ಹಾಳಾಗುತ್ತೆ. ನೀವು ನೈಟ್ ಡ್ಯೂಟಿ ಅಂತ ಆಟೋ ತೊಗೊಂಡು ಹೋಗೋದು, ಬೇರೆ ಹೆಂಗಸ್ರ ಜೊತೆ ಇರೋದು, ಇದು ಸರಿ ಕಾಣಲ್ಲ ಬಾವಾ. ಲೇ ಶಂಕರ, ನಿನ್ನ ಪಾಡಿ ನೀನು ಹೊರಟೋಗು. ನೀನು ನನ್ನನ್ನು ಪ್ರಶ್ನೆ ಮಾಡಬೇಡ. ನೀನೇನೋ ಚಿಕ್ಕವನು. ನಿನ್ನ ಪಾಡಿ ನೀನು ಇದ್ಕೋ ಹೋಗು. ಸರಿ, ನಮ್ಮ ಅಕ್ಕನೇ ಪ್ರಶ್ನೆ ಮಾಡ್ತಾಳೆ ಬಿಡಿ, ನಾನು ಅಕ್ಕನಿಗೆ ಹೇಳ್ತೀನಿ. ಶಂಕರ, ನಿಮ್ಮ ಅಕ್ಕನಿಗೆ ಹೇಳಕ್ ಹೋಗ್ಬೇಡ. ನಮ್ಮ ಸಂಸಾರ ಹಾಳಾಗುತ್ತೆ. ಮತ್ತು ನೀವು ಸರಿಯಾಗಿರಿ. ಆಗಿದ್ರೆ ಅದು ನನಗೆ ಬಿಟ್ಟು ವಿಷಯ. ನಿಮ್ಮ ಅಕ್ಕನಿಗೆ ನಾನು ಮೋಸ ಮಾಡಿಲ್ಲ. ನೀವು ಎರಡನೇ ಸಂಬಂಧ ಮಾಡ್ಕೋತಿದ್ದೀರಾ, ಅದು ಸರಿನಾ? ನಾನು ಅಕ್ಕನಿಗೆ ಹೇಳೇ ಹೇಳ್ತೀನಿ. ಏ ಶಂಕರ, ನಾನು ಹೇಳೋದನ್ನ ಕೇಳು, ಸುಮ್ಮನೆ ಇದ್ದು ಬಿಡು. ಆಗಲ್ಲ. ಏನ ನಿಮ್ಮ ಗಲಾಟೆ? ನನ್ನ ಬಾಮೈದ ನನಗೆ ಬುದ್ಧಿ ಹೇಳಕ್ ಬರ್ತಿದ್ದಾನೆ, ಅದಕ್ಕೆ ಬೈತಾ ಇದ್ದೀನಿ. ನಮ್ಮ ಬಾವ ಏನು ಮಾಡ್ತಿದ್ದಾರೆ ಅಂತ ನಿಮಗೂ ಗೊತ್ತಿಲ್ವಾ? ಸರಿ ಬಿಡೋ ಶಂಕರ, ನಿಮ್ಮನೆ ವಿಷಯ ನಂಗೆ ಬೇಡ. 4 ಜನಕ್ಕೆ ಕಾಣಿಸ್ದಾಗ ಯಾಕೆ ಜಗಳ ಮಾಡ್ಕೋತೀರಿ? ಲೋ ರಮೇಶ, ಇವನಂತೂ ಚಿಕ್ಕವನು.
ಬುದ್ಧಿ ಇಲ್ಲ, ನಿನಗೆ ಗೊತ್ತಾಗಲ್ವನಾ? ಸುಮ್ಮನಿದ್ಬಿಡ. ಈ ವಿಷಯವಾಗಿ ಗಲಾಟೆ ಆಗಿತ್ತು ಸರ್. ನಮ್ಮ ಭಾವ ನಮ್ಮ ಅಕ್ಕನಿಗೆ ಅನ್ಯಾಯ ಮಾಡ್ತಿರೋದು ನನಗೆ ತುಂಬ ಬೇಜಾರಾಗಿತ್ತು. ಪಾಪ ನಮ್ಮ ಅಕ್ಕ ತುಂಬ ಒಳ್ಳೆಯಳು. ನಮ್ಮ ಭಾವ ಹಾಗೆ ಮಾಡಬಾರ್ದಾಗಿತ್ತು. ಸರಿ, ಈ ವಿಷಯ ನಿಮ್ಮ ಅಕ್ಕನಿಗೆ ಹೇಳಿದ್ಯಾ? ಇಲ್ಲ ಸರ್, ಹೇಳಿಲ್ಲ. ಯಾಕೆ ಹೇಳಿಲ್ಲ? ಏನು ಹೇಳಿ? ಶಂಕರ, ಈಗ ನೀನೇನು ಮಾಡಬೇಕು ಅಂತಿದ್ಯಾ? ನೀವು ಮಾಡಿರೋ ಅಲ್ಕ ಕೆಲಸನ ನಮ್ಮ ಅಕ್ಕನಿಗೆ ಹೇಳೋಣ ಅಂತ ಹೊರಟಿದ್ದೀನಿ. ಲೇ, ನಿನಗೆ ಗೊತ್ತಾಗಲ್ಲ ಕಣೋ, ಚಿಕ್ಕ ವಯಸ್ಸು. ನೋಡಿ ಶಂಕರ, ಈಗ ನೀನು ಹೋಗಿ ಒಂದು ವೇಳೆ ಹೇಳ್ಬಿಟ್ಟೆ ಅಂತ ತಿಳ್ಕೊ, ಅದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ? ಏನಾಗುತ್ತೆ? ನಮ್ಮ ಅಕ್ಕ ನಿಮಗೆ ಹುಗಿತಾಳೆ. ನಿಮ್ಮ ಯೋಗ್ಯತೆ ಗೊತ್ತಾಗುತ್ತೆ ಅವಳಿಗೆ. ಇನ್ಮೇಲೆ ಹುಷಾರಾಗಿರ್ತಾಳೆ. ದೇವರು ಅಂತ ನಿಮ್ಮನ್ನ ನಂಬಿದ್ಲಲ್ಲ, ನೀವು ದೆವ್ವ ಅಂತ ಗೊತ್ತಾಗುತ್ತೆ. ಅದರಿಂದ ಏನು ಸಾಧನೆ ಮಾಡ್ದಂಗೆ ಆಗಲ್ಲ ಶಂಕರ. ನಾನು ನಿಮ್ಮ ಅಕ್ಕನ ಬಿಟ್ಬಿಡ್ತೀನಿ. ಏನು ಮಾಡ್ತೀಯ? ನಿಮ್ಮ ಅಕ್ಕ ಜೀವನಕ್ಕೆ ಏನು ಮಾಡ್ತಾಳೆ, ಮಗುನ ಹೆಂಗೆ ಸಾಕ್ತಾಳೆ? ಅದು ಅಲ್ಲದೆ ನೀನು ನಮ್ಮ ಮನೇಲಿದ್ಯಾ, ಆಮೇಲೆ ನೀನು ಎಲ್ಲೋಗ್ತೀಯ? ನಿಮ್ಮ ಅಕ್ಕನ್ನ ನಿನ್ನ ಕೈಯಲ್ಲಿ ಸಾಕಕ್ಕಾಗತ್ತಾ? ನೀನು ಹೇಳೋದಿದ್ರೆ ಹೇಳ್ಬಿಡು. ಲಾಸ್ ಆಗೋದು ನಿಮ್ಮ ಅಕ್ಕನಿಗೇನೆ, ನನಗೇನಲ್ಲ. ನಾನು ಇನ್ನೊಬ್ಬಳ ಜೊತೆ ಸುಖವಾಗಿರ್ತೀನಿ. ಬಾವಾ, ನೋಡಿ ಶಂಕರ, ಹೇಳೋದನ್ನ ಅರ್ಥ ಮಾಡ್ಕೊ. ಬಿಸಿ ರಕ್ತ, ತಲೆ ಇಲ್ಲದೆ ಮಾತಾಡ್ಬಿಡ್ತೀಯ. ಅದ್ರ ಬದಲು ತೆಪ್ಪಗಿರು. ನಿಮ್ಮ ಅಕ್ಕನಿಗೆ ನಾನೇನು ಮೋಸ ಮಾಡಲ್ಲಪ್ಪ. ಈಗ ಚೆನ್ನಾಗೇ ನೋಡ್ಕೊಳ್ತಾ ಇದ್ದೀನಲ್ವಾ? ಅದು ನೀವು ಮಾಡ್ತಿರೋ ತಪ್ಪಲ್ವ ಬಾವಾ? ತಪ್ಪು ಅನ್ಕೊಂಡ್ರೆ ತಪ್ಪು, ಇಲ್ಲ ಅಂದರೆ ಇಲ್ಲ. ಯಾರ ಜೊತೆ ಅಂದೆ? ಯಶೋಧ ಅಂತ ಸರ್. ಸರ್, ನಾನೇ ಯಶೋಧ ಸರ್. ಆಟೋ ರಮೇಶ ನಿನ್ಗೆ ಗೊತ್ತಾ? ಹಾಂ, ಹೌದು ಸರ್, ನಮ್ಮ ಯಜಮಾನ್ರ ಫ್ರೆಂಡು. ಯಾರು ನಿನ್ನ ಯಜಮಾನ? ನನ್ನ ಯಜಮಾನ ಮಾದೇಶ ಅಂತ ಸರ್. ಎಲ್ಲವನು? ಈಗ ಜೊತೇಲಿಲ್ಲ ಸರ್, ಅವನನ್ನು ನಾನು ಬಿಟ್ಬಿಟ್ಟಿದ್ದೀನಿ. ಸರಿ, ಹೇಳು, ರಮೇಶ ಹ್ಯಾಕ್ ಕೊಲೆ ಆದ? ಗೊತ್ತಿಲ್ಲ ಸರ್. ಅವ್ರು ಹೇಗೆ ಕೊಲೆ ಆದರು ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸರ್. ನಿನಗೂ ಅವನಿಗೂ ಏನು ಸಂಬಂಧ? ಅದು ಅವಾಗವಾಗ ನಮ್ಮ ಮನೆಗೆ ಬರ್ತಿದ್ರು ಸರ್. ನನಗೂ ನನ್ನ ಗಂಡನಿಗೂ ಜಗಳ ಆದಾಗ ಅವರೇ ಬಂದು ಬಗೆಹರಿಸ್ತಿದ್ರು ಸರ್. ಆಮೇಲೆ ಎಷ್ಟೇ ಬುದ್ಧಿ ಹೇಳಿದ್ರು ನನ್ನ ಗಂಡ ತಿದ್ಕೊಳ್ಳಿಲ್ಲ ಸರ್. ರಮೇಶ ನನಗೆ ಇಷ್ಟ ಆದರು. ನನಗೂ ಅವ್ರಿಗೂ ಸಂಬಂಧ ಬೆಳೀತು ಸರ್. ನಿನ್ನ ಗಂಡನಿಗೆ ಈ ವಿಷಯ ಗೊತ್ತಾಯ್ತಾ? ಗೊತ್ತಾಗಿ ದೊಡ್ಡ ಗಲಾಟನೇ ಆಯಿತು ಸರ್. ಯಾರಿದ್ದಾರೆ ಒಳಗೆ? ಯಾರಿದ್ದಾರೆ? ಯಾರು ಇಲ್ಲ ರೀ. ಮತ್ತೆ ಈ ಚಪ್ಪಲಿ ಯಾರಲ್ಲ? ನಂಗೆ ಗೊತ್ತಿಲ್ಲ ರೀ. ಓ, ಗೊತ್ತಿಲ್ವಾ? ಬಾ ಸೈಡ್ಗೆ. ನೀನಾ? ಮಾದೇಶ, ನಾನು ಹೀಗೆ ಬಂದೆ ಕಣೋ. ನೀನು ಮನೇಲಿ ಇರ್ತೀಯ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಷ್ಟೇ, ಬೇರೆ ಏನಿಲ್ಲ ಕಣೋ.
ಸಾಕು ಬಾಯಿ ಮುಚ್ಚು. ಮಾಡೋದು ಮಾಡ್ಬಿಟ್ಟು ಮಾತಾಡ್ತೀಯ. ಕ್ಲೋಸ್ ಫ್ರೆಂಡು ಅಂತ ಮನೆ ಕರೆದಿದ್ದಕ್ಕೆ ನನ್ನ ಸಂಸಾರನೇ ಹಾಳು ಮಾಡ್ತಿದೀಯ. ಒಬ್ಬ ಒಳ್ಳೆ ಫ್ರೆಂಡು ಅಂತ ನಂಬಿದ್ದಕ್ಕೆ ನನಗೆ ಮೋಸ ಮಾಡ್ತಿದೀಯ. ಇಲ್ಲ ಕಣೋ, ನನ್ನ ಮಾತು ಕೇಳು. ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಇವತ್ತು. ನನ್ನ ಮಾತು ಕೇಳು. ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಇವತ್ತು. ನನಗೆ ಮೋಸ ಮಾಡ್ತಿದ್ಯಾ ನೀನು. ಇನ್ನೊಂದು ನಿಮಿಷ ನಿನಗೆ ಮನೇಲಿ ಇರೋಕ್ಕೆ ಯೋಗ್ಯತೆ ಇಲ್ಲ. ಹೋಗ್ತಾ ಇರು. ಹೋಗೆ ನಡಿಯ ನಡಿ. ಆಮೇಲೆ ರಮೇಶ್ ಅವ್ರಿಗೆ ಮನೆ ಮಾಡಿ ಇರಿಸಿದ್ರು ಸರ್. ಅದೇ ಕಾರಣಕ್ಕೆ ನಿನ್ ಗಂಡ ಯಾಕೆ ರಮೇಶನ ಕೊಲೆ ಮಾಡಿರಬಾರ್ದು? ಇದ್ರೂ ಇರ್ಬೋದು ಸರ್, ಅವನೇ ಮಾಡಿರ್ತಾನೆ ಅನಿಸ್ತಿದೆ. ಈಗ ಕೊಲೆ ಬೇರೆನೇ ಟರ್ನ್ ತೊಳ್ತು. ರಮೇಶ ತುಂಬ ಒಳ್ಳೆಯವನು ಅಂತೇಳಿ ಎಲ್ಲರೂ ನಂಬಿದ್ರು. ಅವನು ಕೆಟ್ಟವನಲ್ಲದೆ ಇದ್ರೂ ಒಳ್ಳೆಯವನಂತೂ ಆಗಿರಲಿಲ್ಲ. ತಾನು ಒಳ್ಳೆಯವನು ಅಂತ ಮನೆಯಲ್ಲಿ ಎಲ್ರಿಗೂ ನಂಬಿಸಿ ಯಶೋಧ ಅನ್ನೋಳ ಜೊತೆ ಸಂಬಂಧ ಬೆಳೆಸಿ ವಂಚನೆ ಮಾಡ್ತಾ ಇದ್ದ. ಇದು ಅವನ ಜೀವಕ್ಕೆ ಕುತ್ತಾಯಿತು ಅನ್ನೋದು ಗೊತ್ತಾದ ವಿಚಾರ. ಪೊಲೀಸ್ನವರು ಮೊದಲು ಶಂಕರನ್ನ ಅನುಮಾನಿಸಿದರು. ಆ ನಂತರ ಯಶೋಧಳ ಬಗ್ಗೆ ಗೊತ್ತಾಯಿತು. ಈಗ ಯಶೋಧ ಮಾದೇಶನ ಕಡೆ ಕೈ ತೋರಿಸಿದ್ದಾಳೆ. ಮಾದೇಶನ ಬಗ್ಗೆ ಯಾವಾಗ ಗೊತ್ತಾಯಿತೋ ಅವನ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಮಾದೇಶನಿಗೆ ಬಲೆ ಬೀಸಿದ್ದಾರೆ ಪೊಲೀಸ್ನವರು. ಮುಂದೆ ಏನಾಯಿತು ನೀವೇ ಓಡೋಕ್ಯಾ? ಸರ್ ನಂದೇನು ತಪ್ಪಿಲ್ಲ ಸರ್, ನಾನು ಬಿಟ್ಬಿಡಿ ಸರ್. ನಮ್ಮನೆ ಆಟ ಆಡಿಸ್ತೀಯಾ? ಬಾ ಸ್ಟೇಷನ್ ಮಾತಾಡೋಣ ಬಾ. ಹೇಳು, ಆಟೋ ರಮೇಶನ್ನ ಕೊಲೆ ಮಾಡಿದ್ದು ಯಾರು? ಇಲ್ಲ ಸರ್, ನಂಗೆ ಗೊತ್ತಿಲ್ಲ ಸರ್. ಇದೆಲ್ಲ ಹೇಗಾಯ್ತು ನಂಗೆ ಗೊತ್ತಿಲ್ಲ ಸರ್. ಸುಳ್ಳು ಹೇಳ್ಬೇಡ. ವಿಷಯ ಎಲ್ಲ ಬಯಲಾಗಿದೆ. ನೀನೇ ಅವನ್ನ ಕೊಲೆ ಮಾಡಿದ್ಯಾ. ನಿನ್ ಹೆಂಡತಿ ವಿಚಾರದಲ್ಲಿ ನಿನ್ಗೂ ಅವನಿಗೂ ದ್ವೇಷ ಇತ್ತು. ನಿನ್ ಹೆಂಡತಿ ಜೊತೆ ಸಂಬಂಧ ಇಟ್ಕೊಂಡು ಅನ್ನೋ ಕಾರಣಕ್ಕೆ ನೀನೇ ಮುಗಿಸಿದ್ಯಾ ತಾನೇ? ಇಲ್ಲ ಸರ್, ನಾನು ಕೊಲೆ ಮಾಡಿಲ್ಲ ಸರ್. ನಿಜ ಬೊಗಳ್ತೀಯೋ ಇಲ್ವೋ? ಸರ್ ಬೇಡ ಸರ್, ಹೇಳ್ಬಿಡ್ತೀನಿ ಸರ್. ಆ ರಮೇಶ ನನಗೆ ಮೋಸ ಮಾಡಿಬಿಟ್ಟ ಸರ್. ನನ್ಗೆ ಒಳ್ಳೆ ಫ್ರೆಂಡ್ ಆಗಿದ್ಕೊಂಡು ನನ್ನ ಮನೆಗೆ ಹೋಯ್ತಾ ಬರ್ತಾ ಇದ್ದವನು ನನ್ನ ಹೆಂಡ್ತಿನೇ ಹತ್ರ ಮಾಡ್ಕೊಂಡ್ಬಿಟ್ಟ ಸರ್. ಈ ವಿಷಯ ಗೊತ್ತಾಗಿ ನನಗೂ ಅವನಿಗೂ ಸಣ್ಣದಾಗಿ ಜಗಳ ಆಯ್ತು ಸರ್. ಆವಾಗ ನನ್ನ ಹೆಂಡತಿ ಅವನ ಪರವಾಗಿ ಮಾತಾಡಿದ್ಲು ಸರ್. ಆವಾಗ ರಮೇಶ ಅವಳನ್ನ ಬೇರೆ ಮನೆ ಮಾಡಿಟ್ಟ ಸರ್. ಅದಕ್ಕೆ ನೀನು ಅವನ ಕೊಲೆ ಮಾಡಿಬಿಟ್ಟೆ? ಇಲ್ಲ ಸರ್, ಇಲ್ಲ. ನಾನು ಅವನನ್ನ ಕೊಲೆ ಮಾಡಬೇಕು ಅಂತ ಅನ್ಕೊಂಡಿದ್ದೇನೋ ನಿಜ ಸರ್. ಸುಪಾರಿ ಕೊಟ್ಟಿದ್ದು ನಿಜ ಸರ್. ಆದ್ರೆ ನನ್ನ ಕಡೆಯಿಂದ ಈ ಕೊಲೆ ಆಗಿಲ್ಲ ಸರ್. ಇನ್ಯಾರೋ ರಮೇಶನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ ಸರ್. ಇನ್ಯಾರು ಅಂದ್ರೆ ನೀನು ಸುಪಾರಿ ಕೊಟ್ಟವ್ರು ರಮೇಶನ ಕೊಲೆ ಮಾಡ್ಲಿಲ್ವಾ? ಇಲ್ಲ ಸರ್, ನಾನು 4 ಜನ ಹುಡುಗರಿಗೆ ಡೀಲ್ ಕೊಟ್ಟಿದ್ದೆ. ಅವರು ಕೊಲೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ರು. ಆಮೇಲೆ ಆದ್ರೆ ಇವತ್ತು ಮಿಸ್ ಆಯ್ತು ಅಂತ ಹೇಳಿ ಅವ್ರು ವಾಪಸ್ ಬಂದ್ಬಿಟ್ರು ಸರ್. ನನ್ನ ಕಡೆಯಿಂದ ಈ ಕೊಲೆ ಆಗಿಲ್ಲ ಸರ್. ಸುಳ್ಳು ಹೇಳ್ಬೇಡ. ನಿಜ ಸರ್, ನಾನು ಈ ಕೊಲೆ ಮಾಡಿಲ್ಲ. ಈ ಮಧ್ಯೆ ಇನ್ಯಾರ ಮಾಡ್ಬಿಟ್ಟಿದ್ದಾರೆ ಸರ್. ಯಾರು? ಗೊತ್ತಿಲ್ಲ ಸರ್, ದೇವರಾಣೆಗೂ ಗೊತ್ತಿಲ್ಲ ಸರ್. ಇರೋ ಸತ್ಯ ಎಲ್ಲ ನಿಮ್ಮ ಮುಂದೆ ಹೇಳಿದ್ದೀನಿ. ಇದರಲ್ಲಿ ಇನ್ಯಾರ್ದ ಕೈವಾಡ ಇದೆ ಸರ್. ನಾನೇನ್ ಮಾಡ್ತೀನಿ ಸರ್? ನನ್ನನ್ನೇ ಕಿಟ್ಕೊಂಡಿದ್ದೀರಾ? ಯಾರು ನೀನು? ಸರ್ ಇದೇ ಹೇಳೋದೊಂದು ಸರ್. ಅಲ್ಲೇ ನೋಡ್ತಾ ಇದ್ದೆ. ಏನೂ ಇಲ್ಲ ಸರ್. ನಾನು ಗಮನಿಸ್ತಾ ಇದ್ದೀನಿ. ಆವತ್ತು ಬಂದಾಗ್ಲೂ ನೀನು ಅಲ್ಲೇ ಠಳಾಯಿಸ್ತಾ ಇದ್ದೆ. ಆಗ್ಲೇ ಅನುಮಾನ ಬಂತು. ಆವಾಗ ನಾನು ಸುಮ್ಮನೆ ಬಿಟ್ಟಿದ್ದೆ. ಮತ್ತೆ ಸಿಕ್ಕಾಕೊಂಡಿಯ. ಯಾಕೋ ಬಂದೆ ಇಲ್ಲಿ? ಏನೂ ಇಲ್ಲ ಸರ್, ಸುಮ್ಮನೆ ನೋಡ್ತಾ ಇದ್ದೆ. ಸುಮ್ಮನೆ ಏನು ನೋಡ್ತಾ ಇದ್ದೆ? ಆ ಕೊಲೆಗೂ ನಿನ್ಗೆ ಏನೋ ಸಂಬಂಧ? ಸರ್ ನನ್ಗೇನೋ ಸಂಬಂಧ ಇಲ್ಲ ಸರ್, ನನ್ಗೇನೋ ಗೊತ್ತಿಲ್ಲ ಸರ್, ನಾನು ಬಿಟ್ಬಿಡಿ. ಏಯ್,
ಎತ್ತಕೊಂಡು ಬನ್ರಿ ಅವನ್ನ. ಸರ್ ಸರ್ ನನಗೇನೂ ಗೊತ್ತಿಲ್ಲ ಸರ್, ನನ್ನ ಬಿಟ್ಬಿಡಿ ಸರ್. ಸುಳ್ಳು ಹೇಳ್ಬೇಡ. ಪದೇ ಪದೇ ಯಾಕೆ ಬರ್ತಿದೆ ಅಲ್ಲಿಗೆ? ಏನ್ ವಿಷಯ? ಏನೂ ಇಲ್ಲ ಸರ್. ರಮೇಶನ್ ಕೊಲೆ ಬಗ್ಗೆ ಏನ್ ಗೊತ್ತು ನಿನ್ಗೆ? ನಂಗೇನು ಗೊತ್ತಿಲ್ಲ ಸರ್, ಅವ್ನು ಯಾರು ಅಂತಾನೆ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ. ಏನೋ ಕನೆಕ್ಷನ್ ಇದೆ. ಅಷ್ಟಿಲ್ದೆ ನೀನು ಅನುಮಾನಾಸ್ಪದವಾಗಿ ಅಲ್ಲಿ ಓಡಾಡ್ತಾ ಇರಲಿಲ್ಲ. ಏನ್ ವಿಷಯ ಹೇಳು, ಶಿಕ್ಷೆ ಕಮ್ಮಿ ಆಗತ್ತೆ. ಇಲ್ಲಂದ್ರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಹೇಳ್ತೀಯೋ ಇಲ್ವೋ? ಸರ್ 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 ಬೇಡ ಸರ್. ಸರ್ ಹೇಳು. ಹೇಳ್ತೀನಿ ಸರ್. ರಮೇಶ್ ಕೊಲೆ ಕೇಸ್ಗೂ ನಿನ್ಗೂ ಏನ್ ಸಂಬಂಧ? ಹೇಳ್ತೀನಿ ಸರ್. ಕಣ್ ಕಾಣಿಸಲ್ವೇನೋ? ಯಾರಿಗೆ ಹೇಳ್ತಾ ಇದ್ಯಾ? ನಿನಗೆ ಹೇಳಿದ್ದು. ಏನಾಯ್ತ್ರಿ ಈಗ? ಗಾಡಿ ಟಚ್ ಮಾಡ್ಕೊಡೋದಲ್ಲ. ಯಾರ್ರೀ ಈ ಮೇನ್ ರೋಡ್ ಅಲ್ಲಿ ಗಾಡಿ ಹಾಕಕ್ ಹೇಳಿರೋದು ನಿಮ್ಗೆ? ಗಾಡಿ ಕೆಟ್ಟೋಗಿತ್ತು, ನಿಲ್ಸಿದ್ದೆ, ರಿಪೇರಿ ಮಾಡ್ತಾ ಇದ್ದೆ. ನೀನ್ ತಾನೇ ಗಾಡಿನ ಟಚ್ ಮಾಡ್ಕೊಂಡು ಡ್ಯಾಮೇಜ್ ಮಾಡೋದು. ರೆಡಿ ಮಾಡ್ಕೊಡು. ಅದ್ ನಿಮ್ಮನೆ ಬರ, ಅದಕ್ಕೆ ನಾವೇನ್ ರೆಡಿ ಮಾಡ್ಕೋಬೇಕು? ಇದು ಇಳಿಯ ಕೆಳಗೆ. ಓಹೋ, ಹೊಡಿಯೋದಕ್ಕೆ ಹುಡುಗನ್ ಕರ್ಕೊಂಬಂದಿದ್ಯಾ? ಮರ್ಯಾದೆ ಹೋಗೋ ಮನೆಗೆ. ಮನೆಗೆ ಹೋಗ್ಬೇಕಾ? ನೀನ್ ಇವತ್ ಮನೆಗೆ ಹೋಗಲ್ಲ. ಏಯ್, ನನ್ ಕತ್ತಲಕ್ಕೆ ಹೊಡಿತೀಯಲ್ಲ ನೀನು. ಅಷ್ಟೇ ಸರ್, ಅವತ್ತು ಅವನ್ನ ಎತ್ಬಿಟ್ಟು ಅಲ್ಲಿಂದ ಪರಾರಿ